ನೋಡಿ, ಈಗ ಭೀಮಾ ತೀರದ ಹಂತಕ ಭಾಗಪ್ಪ ಗನ್ ವಿಚಾರ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಕಾರಣ ಏನು? ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಭೀಮಾ ತೀರದ ಹಂತಕ ಭಾಗಪ್ಪ ಹರಿಜನ್ ಈತನ ಗನ್ ವಿಚಾರ. ಭಾಗಪ್ಪನ ಜೊತೆಯಲ್ಲೇ ಮಣ್ಣಲ್ಲಿ ಮಣ್ಣಾಗೋಯ್ತಾ ಡೆಡ್ಲಿ ವೆಪನ್ ಸೀಕ್ರೆಟು. ಭೀಮಾ ತೀರದಲ್ಲಿ ಮತ್ತೆ ಸೌಂಡ್ ಮಾಡ್ತಾ ಇದೆ ಆ ಸ್ಟನ್ ಗನ್. ಆ ಸ್ಟನ್ ಗನ್ ಈಗ ಎಲ್ಲಿದೆ? ಈ ಸ್ಟನ್ ಗನ್ ಅನ್ನ ಭಾಗಪ್ಪ ಬಳಸ್ತಾ ಇದ್ದ. ಈ ಸ್ಟನ್ ಗನ್ ಏನಾದರೂ ಬೇರೆ ದುಷ್ಕರ್ಮಿಗಳ ಕೈ ಸೇರಿದ್ರೆ ಹೆಂಗೆ? ಹಾಗಾದ್ರೆ ಈಗ ಭಾಗಪ್ಪನ ಸಹಚರರ ಬಳಿ ಇದೆಯಾ ಈ ಸ್ಟನ್ ಗನ್ನು? ಗೊತ್ತಿಲ್ಲ, ಪೊಲೀಸರ ಕೈಗೆ ಸಿಕ್ಕಿಲ್ಲ. ಇದು ಸ್ಟನ್ ಗನ್ ಹಿಡಿದು ಪೋಸ್ ಕೊಡ್ತಿದ್ದ ಈ ಹಂತಕ ಭಾಗಪ್ಪ ಹರಿಜನ್. ನೋಡಿ, ಅದೇ ಸ್ಟನ್ ಗನ್ನು. ಆದರೆ ಆ ಸ್ಟನ್ ಗನ್ ಇಲ್ಲ. ಕೇರಳದಿಂದ 2 ಡೆಡ್ಲಿ ವೆಪನ್ ಅನ್ನು ಖರೀದಿ ಮಾಡಿರ್ತಾನೆ ಈ ಚಂದಪ್ಪ ಹರಿಜನ್ ಅನ್ನೋನು. ಅವನ ಶಿಷ್ಯ ಭಾಗಪ್ಪ ಹರಿಜನ್. ಇದೇ ಸ್ಟನ್ ಗನ್ನನ್ನು ಬಳಸಿ 1998 ಮೇಲಿ ಸಿಂದಗಿ ಕೋರ್ಟ್ನಲ್ಲಿ ಹತ್ಯೆ ಮಾಡಲಾಗುತ್ತೆ. ಅವಾಗ ಅಮೀನ್ ಸಾಬನ್ನ ಹತ್ಯೆಗೆ ಇದು ಈ ಚಂದಪ್ಪ. ಆಮೇಲೆ ಚಂದಪ್ಪ ಎನ್ಕೌಂಟರ್ ಆಗ್ತಾನೆ. ಆ ಸಂದರ್ಭದಲ್ಲಿ ಕೇವಲ 1 ಗನ್ನನ್ನು ಮಾತ್ರ ಪೊಲೀಸ್ ಇಲಾಖೆಗೆ ಹಸ್ತಾಂತರ ಮಾಡಲಾಗುತ್ತೆ. ಇನ್ನೊಂದು ಸಿಕ್ಕಿರೋದಿಲ್ಲ ಆ ಸ್ಟನ್ ಗನ್ನು. ಇದೀಗ ಭಾಗಪ್ಪನ ಹತ್ಯೆ ಆಯ್ತಲ್ಲ, ಇದರ ಹಿನ್ನೆಲೆ ಈ ಸ್ಟನ್ ಗನ್ನು ಇನ್ನೊಂದು ಎಲ್ಲಿದೆ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಗೊತ್ತಿಲ್ಲ, ಮಣ್ಣಲ್ಲಿ ಮಣ್ಣಾಗೋಯ್ತಾ ಅಥವಾ ಏನು ಕಾಣೆ ಆಯ್ತಾ, ಇಲ್ಲಾದರೂ ಬಚ್ಚಿಟ್ಟಿದ್ದಾರಾ ಗೊತ್ತಿಲ್ಲ. ಅಕಸ್ಮಾತ್ ಏನಾದರೂ ಈ ಸ್ಟನ್ ಗನ್ನು ಯಾರಾದರೂ ದುಷ್ಕರ್ಮಿಗಳ ಕೈಗೆ ಸಿಕ್ಕಿಬಿಟ್ರೆ ಏನು ಕತೆ?